ಮಿಕ್ಕಿದ ಟೈಮ್ ಎಲ್ಲ ಅವ್ರು ಕ್ರಿಕೆಟ್ ಆಡ್ಬೇಕು. ಬಿಕಾಸ್ ದೇ ಆರ್ ಗೆಟಿಂಗ್ ಪೇಡ್ ಅಲ್ವಾ, ಅಷ್ಟು ಕೋಟಿ ಕೋಟಿ ಕೊಡ್ತಿದಾರೆ ಅಂತ ಹೇಳಿದ್ರೆ ದೇ ಶುಡ್ ಪ್ಲೇ ಫಾರ್ ಅ ಕಂಟ್ರಿ. ಸೊ ಇಲ್ಲಿ ಎಸ್ಪೆಷಲಿ ರಣಜಿ ಏನಕ್ಕೆ ಆಡ್ಬೇಕು ಅಂತ ಹೇಳ್ತಿದೀವಿ ಅಂತ ಹೇಳಿದ್ರೆ ದಟ್ ವಿಲ್ ಇಂಪ್ರೂವೈಸ್. ನಾಳೆ ದಿನ ನಿಮ್ಗೆ ಬೇರೆ ಕಡೆ ಹೋಗಿ ಪಿಚ್ ನ ಜಡ್ಜ್ ಮಾಡಕ್ ಆಗ್ತಿಲ್ಲ, ಅದಿಲ್ಲ ಇದಿಲ್ಲ ಆಗ್ತಿಲ್ಲ ಅಂತ ಹೇಳಿದ್ರೆ ನೀವು ಆ ಗೇಮ್ ನ ಗ್ಯಾಪ್ ಮಾಡ್ತಿದ್ದೀರಾ. ನೀವು ಒಂದ್ ಮಂತ್ ಆಡ್ತೀರಾ, ಒಂದ್ ಮಂತ್ ಗ್ಯಾಪ್ ತಗೊಂತೀರಾ, ಇನ್ನೊಂದು ಇಂಟರ್ನ್ಯಾಷನಲ್ ಗೇಮ್ಗೋಸ್ಕರ ವೇಟ್ ಮಾಡ್ತೀರಾ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಪುತ್ತು ಚೋನು ಚಾನಲ್. ಎಲ್ರು ಹೆಂಗಿದ್ರ? ಸೂಪರ್ ಆಗಿದ್ರ ಅನ್ಕೊಂತೀನಿ. ಇನ್ನೊಂದು ವಿಡಿಯೋಗೆ ಸ್ವಾಗತ. ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಏನಾದ್ರೂ ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೆ ನಿಮ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಈ ಪರ್ಟಿಕ್ಯುಲರ್ ವಿಡಿಯೋ ಯಾವ್ದ್ರ ಬಗ್ಗೆ ಅಂತ ಹೇಳಿದ್ರೆ, ಇವಾಗ ನಿಮ್ ಕಣ್ಮುಂದೆನೆ ಇದೆ, ತುಂಬಾ ರೂಮರ್ಸ್ ಗಳು ಅದು ಇದು ಎಲ್ಲ ಓಡಾಡ್ತಾ ಇದೆ. ಫೋನ್ ಓಪನ್ ಮಾಡಿ ಇನ್ಸ್ಟಾಗ್ರಾಮ್ ರೀಲ್ಸ್ ಏನಾದ್ರು ಓಪನ್ ಮಾಡಿದ್ರೆ ನಿಮ್ಗೆ ಬರೀ ಅದೇ ಬರುತ್ತೆ. ಏನಂತ ಹೇಳಿದ್ರೆ ರೋಹಿತ್ ಶರ್ಮಾ ಮತ್ತೆ ವಿರಾಟ್ ಕೊಹ್ಲಿ ಮೇಲೆ ತುಂಬಾ ಕಂಪ್ಲೇಂಟ್ಸ್ ಗಳು, ಅಂದ್ರೆ ಕಂಪ್ಲೇಂಟ್ ಬರ್ತಾ ಇರೋದು ಅಫಿಷಿಯಲ್ ಬೋರ್ಡ್ ಇಂದಾಗ್ಲಿ ಯಾರಿಂದನೂ ಅಲ್ಲ. ಕೆಲವೊಬ್ರು ಕಾಮೆಂಟೇಟರ್ಸ್, ಕೆಲವೊಬ್ರು ಏನಂತಾರೆ ಕ್ರಿಕೆಟ್ ಅನಲಿಸ್ಟ್ಗಳು, ಕೆಲವೊಬ್ರು ರಿಟೈರ್ಡ್ ಪ್ಲೇಯರ್ಸ್ಗಳು, ಕೆಲವೊಬ್ರು ಜರ್ನಲಿಸ್ಟ್ಗಳು, ಕೆಲವೊಂದು ಮೀಡಿಯಾ, ಎಲ್ಲ ಕಡೆನೂ ಒಂದೇ ಒಂದು ನ್ಯೂಸ್ ಓಡಾಡ್ತಿದೆ. ಏನಂತ ಹೇಳಿದ್ರೆ ರೋಹಿತ್ ಶರ್ಮಾ ಮತ್ತೆ ವಿರಾಟ್ ಕೊಹ್ಲಿ ರಿಟೈರ್ಮೆಂಟ್ ಅನೌನ್ಸ್ ಮಾಡ್ತಾರಾ ಟೆಸ್ಟ್ ಕ್ರಿಕೆಟ್ಗೆ ಅಂತ. ಇನ್ನ ಒಂದು ಎಸ್ಪೆಷಲಿ ಒಬ್ಬ ಫಾರ್ಮರ್ ಇಂಡಿಯನ್ ಕ್ರಿಕೆಟರ್ ರೇಸ್ ಮಾಡಿರೋದು, ವಿರಾಟ್ ಕೊಹ್ಲಿ ಮತ್ತೆ ರೋಹಿತ್ ಶರ್ಮಾ ಏನಕ್ಕೆ ರಣಜಿ ಮ್ಯಾಚ್ ಗಳನ್ನ ಆಡಲ್ಲ ಅಂತ. ಕ್ವಶನ್ ಮಾಡೋದು ಕರೆಕ್ಟ್ ಆಗೇ ಇದೆ ನನ್ನ ಪ್ರಕಾರ, ಬಟ್ ಅದನ್ನ ಅನಲೈಸ್ ಮಾಡೋಣ. ಏನಕ್ಕಾಗಿ ಅವರು ಈ ತರ ಕ್ವಶನ್ಸ್ ನ ಇವರಿಬ್ರಿಗೆ ರೇಸ್ ಮಾಡ್ತಾರೆ ಅಂತ ತಿಳ್ಕೊಳ್ಳೋಣ. ಸೊ ಫಸ್ಟ್ ಈ ರಿಟೈರ್ಮೆಂಟ್ ಅಂತ ಏನಕ್ಕೆ ಬರ್ತಿದೆ ಅಂತ ಹೇಳಿದ್ರೆ, ಅಫ್ಕೋರ್ಸ್ ಇವಾಗ ಹೆಂಗಾಗುತ್ತೆ, ಒಂದು ಮ್ಯಾಚ್ ಸೋತ್ಮೇಲೆ, ನಿಮ್ಗೆ ಒಂದು ಮ್ಯಾಚ್ ಆಗ್ಲಿ ಸೀರೀಸ್ ಆಗ್ಲಿ ಸೋತ್ಮೇಲೆ ಎಲ್ಲರ ಮೈಂಡ್ ಸೆಟ್ ಅಲ್ಲಿ ಫಸ್ಟ್ ಪಾಯಿಂಟ್ ಔಟ್ ಮಾಡೋದು ಯಾರು ಚೆನ್ನಾಗಿ ಆಡಿಲ್ಲ ಅಂತ. ಓಕೆನಾ? ಯಾರು ಚೆನ್ನಾಗಿ ಆಡಿಲ್ಲ ಅಂತ ಪಾಯಿಂಟ್ ಔಟ್ ಮಾಡಾದ್ಮೇಲೆ ನೆಕ್ಸ್ಟ್ ಅವರು ಎಷ್ಟು ಎಕ್ಸ್ಪೀರಿಯನ್ಸ್ಡ್ ಪ್ಲೇಯರು, ಎಷ್ಟು ವರ್ಷದಿಂದ ಆಡ್ತಿದ್ದಾರೆ, ಸೊ ಎಷ್ಟು ವರ್ಷದಿಂದ ಆಡ್ತಿದ್ಮೇಲೆ ಅವ್ರು ಆಡ್ಲೇಬೇಕಲ್ವಾ, ಅವರಿಂದ ಎಕ್ಸ್ಪೆಕ್ಟೇಷನ್ ಇದ್ದೇ ಇರುತ್ತೆ ಅನ್ನೋದು ಬರುತ್ತೆ. ಅದ್ ಎರಡೂನು ಆ ಪ್ಲೇಯರ್ಸ್ ಯಾರಿದ್ದಾರೆ, ಎಕ್ಸ್ಪೀರಿಯನ್ಸ್ಡ್ ಆಗಿರ್ಲಿ, ಹಳೆ ಆಟಗಾರರು ಯಾರಾಗ್ಲಿ, ಮೀಟ್ ಆಗಿಲ್ಲ ಎಕ್ಸ್ಪೆಕ್ಟೇಷನ್ ಅಂತ ಹೇಳಿದ್ರೆ ಈ ತರ ಮಾತುಗಳು ಸ್ಟಾರ್ಟ್ ಆಗುತ್ತೆ. ರಿಟೈರ್ಮೆಂಟ್ ಅನೌನ್ಸ್ ಮಾಡ್ಬೇಕು, ಆಗಲ್ಲ ಅವ್ರ ಹತ್ರ, ಅದು ಇದು ಅಂತ. ಸೊ ಅದೇ ತರನೇ ಒಂದು ರೂಮರ್ ಓಡಾಡ್ತಿದೆ. ಏನಂತ ಹೇಳಿದ್ರೆ ನಾವೀಗ ಸದ್ಯಕ್ಕೆ BGT ಸೀರೀಸ್ ನ ಸೋತಿದೀವಿ. ಸೊ ಅದರಿಂದ ನಮ್ಗೆ ಹೆಂಗಾಯ್ತು ಅಂತ ಹೇಳಿದ್ರೆ, ಇಟ್ಸ್ ಅ ಪ್ರೆಸ್ಟೀಜ್ ಸೀರೀಸ್ ಅಲ್ವಾ, ಕಂಟಿನ್ಯೂಸ್ ಆಗಿ ಗೆದ್ಕೊಂಡೇ ಬರ್ತಿದ್ವಿ, ಆಸ್ಟ್ರೇಲಿಯಾದಲ್ಲಾಗ್ಲಿ ಇಂಡಿಯಾದಲ್ಲಾಗ್ಲಿ. ಸೊ ಸಡನ್ ಆಗಿ ಸೋತ್ ಬಿಟ್ವಿ. ಸೊ ಕೋಪ ಯಾರ ಮೇಲೆ ಬರುತ್ತೆ ಅಂತ ಹೇಳಿದ್ರೆ ವಿರಾಟ್ ರೋಹಿತ್ನೇ ಮುಂದೆ ಕಾಣಿಸೋದು. ಸೊ ನನ್ನ ಪರ್ಸನಲ್ ಆಗಿ ಕೇಳಿದ್ರೆ ರಿಟೈರ್ಮೆಂಟ್ ಅಂತ ಟಾರ್ಗೆಟ್ ಮಾಡೋದ್ ಬೇಡ. ಬಟ್ ನಾನು ಇನ್ನೊಂದು ಹೇಳಿದೆ ಅದ್ರ ಬಗ್ಗೆ ಅನಾಲಿಸಿಸ್ ಮಾಡೋಣ ಅಂತ. ಯಾವ್ದಂತ ಹೇಳಿದ್ರೆ, ರಣಜಿ ಮ್ಯಾಚ್ ಗಳನ್ನ ಯಾಕೆ ಇವರು ಆಡ್ತಾ ಇಲ್ಲ ಅಂತ ಒಬ್ರು ಫಾರ್ಮರ್ ಇಂಡಿಯನ್ ಕ್ರಿಕೆಟರು ರೇಸ್ ಮಾಡಿರೋ ಕ್ವೆರಿನ ಅನಾಲಿಸಿಸ್ ಮಾಡೋಣ ಇವಾಗ. ಸೊ ನಾನು ಅದನ್ನ ಅಗ್ರಿ ಮಾಡ್ತೀನಿ. ಯಾಕಂತ ಹೇಳಿದ್ರೆ, ನೀವು ಯಾವುದೇ ಒಂದು ಟೂರ್ನಮೆಂಟ್ ಆಡ್ಬೇಕು, ದೊಡ್ಡ ಟೂರ್ನಮೆಂಟ್ ಆಡ್ಬೇಕು, ಎಷ್ಟೇ ಎಕ್ಸ್ಪೀರಿಯನ್ಸ್ ಇರ್ಲಿ ನಿಮ್ಗೆ, ಓಕೆನಾ, ಆಡ್ಬೇಕು ಅಂತ ಹೇಳಿದ್ರೆ ಒಂದು ನಿಮ್ಗೆ ಪ್ರಾಕ್ಟೀಸ್ ಅನ್ನೋದಕ್ಕಿಂತ ಲೈವ್ ಆಗಿ ಆಡೋದಿರುತ್ತಲ್ಲ, ಒಂದು ಟೀಮ್ ಮೇಲಾಗ್ಲಿ, ಒಂದು ಗ್ರೂಪ್ ಆಫ್ ಪೀಪಲ್ ಆಗ್ಲಿ, ಅದು ನಿಮ್ಗೆ ಜಾಸ್ತಿ ನಿಮ್ಮ ಸ್ಕಿಲ್ ನ ಇನ್ನ ಡೆವಲಪ್ ಮಾಡುತ್ತೆ, ನಿಮ್ಮ ಸ್ಕಿಲ್ ನ ಸ್ಟ್ರೆಂಥನ್ ಮಾಡ್ಕೊಳ್ಳೋಕೆ ಹೆಲ್ಪ್ ಮಾಡುತ್ತೆ. ನೀವು ನೆಟ್ ಪ್ರಾಕ್ಟೀಸ್ ಮಾಡೋದ್ರಿಂದ ಸ್ಕಿಲ್ ಇಂಪ್ರೂವ್ ಆಗಲ್ಲ ಅಂತ ಏನಿಲ್ಲ, ಬಟ್ ಇಟ್ ಇಸ್ ನಾಟ್ ಆಸ್ ಸೇಮ್ ಆಸ್ ಲೈಕ್ ಗ್ರೌಂಡ್ ಅಲ್ಲಿ ನೀವು ಆಡ್ದಂಗೆ. ಸೊ ಅದಕ್ಕೆ ಇಂಟರ್ನ್ಯಾಷನಲ್ ಮ್ಯಾಚಸ್ ಗಳು ಯಾವಾಗ ಇರೋದಿಲ್ವಾ, ಇಂಡಿಯಾದಲ್ಲಿ ಖಂಡಿತವಾಗ್ಲೂ ರಣಜಿ ಮ್ಯಾಚಸ್ ಗಳು ನಡೀತಾನೆ ಇರುತ್ತೆ ತುಂಬಾ. ಸೊ ನೀವು ಬೇರೆ ಕಂಟ್ರಿ ಕಂಪೇರ್ ಮಾಡಿದ್ರೆ, ಆಸ್ಟ್ರೇಲಿಯನ್ಸ್ ಆಗಿರ್ಲಿ, ನ್ಯೂಜಿಲೆಂಡ್ ಆಗಿರ್ಲಿ, ಇಂಗ್ಲೆಂಡ್ ಆಗಿರ್ಲಿ, ಇಲ್ಲೆಲ್ಲ ಇಂಗ್ಲೆಂಡ್ ಅಲ್ಲಿ ಎಸ್ಪೆಷಲಿ ಕೌಂಟಿ ಕ್ರಿಕೆಟ್ ಅಂತ ಹೇಳ್ತಾರೆ, ಅಲ್ಲೆಲ್ಲ ಪ್ಲೇಯರ್ಸ್ಗಳು ಯಾರು ರೆಸ್ಟ್ ಅಂತ ಅಷ್ಟೊಂದು ತಗೊಳಲ್ಲ. ಅವರು ಇಂಟರ್ನ್ಯಾಷನಲ್ ಗೇಮ್ಸ್ ಇಲ್ಲ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಕೌಂಟಿ ಕ್ರಿಕೆಟ್, ರಣಜಿ ಕ್ರಿಕೆಟ್ ಆಡ್ತಾರೆ. ಸೊ ದಟ್ ಈಸ್ ಹೌ ದೇ ಇಂಪ್ರೂವ್ ದರ್ ಸ್ಕಿಲ್ಸ್. ಮತ್ತೆ ಅವ್ರದ್ದೇನು ಸ್ಕಿಲ್ ಇದೆ ಅದನ್ನ ಸ್ಟ್ರೆಂಥನ್ ಮಾಡ್ಕೊಂತಾರೆ. ಬಟ್ ನಮ್ಮ ಇಂಡಿಯಾದಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ, ತುಂಬಾ ಫೇಮಸ್ ಆಗಿರೋ ಕ್ರಿಕೆಟರ್ಸ್ಗಳು ಇಂಟರ್ನ್ಯಾಷನಲ್ ಗೇಮ್ಸ್ಗಳಿಲ್ಲ ಅಂದ ತಕ್ಷಣ ಬ್ರೇಕ್ ತಗೊಂತಾರೆ. ಹೆಂಗೆ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಇವಾಗ ಇದು ಜಾನ್ವರಿ ಮಂತ್, ಈ ಜಾನ್ವರಿ ಮಂತ್ ಅಲ್ಲಿ ನಿಮ್ಗೆ ಗೇಮ್ಗಳು ಇಲ್ಲ ಇಂಟರ್ನ್ಯಾಷನಲ್ ಅಂತ ಹೇಳಿದ್ರೆ, ಕಂಪ್ಲೀಟ್ ಮಂತ್ ನ ಬ್ರೇಕ್ ಅಂತಾನೆ ಯುಟಿಲೈಸ್ ಮಾಡ್ಕೊಂಡ್ಬಿಡ್ತಾರೆ.
ನೆಕ್ಸ್ಟ್ ಫೆಬ್ರವರಿಲಿ ಯಾವ್ದಾದ್ರು ಟೂರ್ನಮೆಂಟ್ ಇದ್ರೆ ಆ ಪ್ಲೇಯರ್ಸ್ಗಳು ನಮ್ಮನ್ನ ಆ ಟೂರ್ನಮೆಂಟ್ಗೆ ಸೆಲೆಕ್ಟ್ ಮಾಡಬೇಕು ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಂತಾರೆ, ಮತ್ತೆ ಬೋರ್ಡ್ ಕೂಡ ಅವ್ರನ್ನೇ ಸೆಲೆಕ್ಟ್ ಮಾಡುತ್ತೆ. ಯಾಕಂತ ಹೇಳಿದ್ರೆ ಅವ್ರು ಎಕ್ಸ್ಪೀರಿಯನ್ಸ್ಡ್ ಪ್ಲೇಯರ್, ತುಂಬಾ ಆಡಿದ್ದಾರೆ, ತುಂಬಾ ಸ್ಕೋರ್ ಹೊಡೆದಿದ್ದಾರೆ ಅಂತ. ಇಲ್ಲಿ ಲಾಸ್ ಆಗ್ತಿರೋದು ಯಾರಿಗಂತ ಹೇಳಿದ್ರೆ ಈ ಯಂಗ್ಸ್ಟರ್ಸ್ ಗಳಿಗೆ. ಇವಾಗ ಯಂಗ್ಸ್ಟರ್ಸ್ ಅಂದ್ರೆ ಯಾರು ಅಂತ ಹೇಳಿದ್ರೆ ರಣಜಿಲ್ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಿರೋರು, ಇನ್ನೊಂದ್ ಸ್ವಲ್ಪ ಪರ್ಫಾರ್ಮೆನ್ಸ್ ಕೊಟ್ಟು ಇಂಟರ್ನ್ಯಾಷನಲ್ ಬಂದು ಅವ್ರಿಗಲ್ಲಿ ಜಾಗ ಸಿಗದೆ ಆಚೆ ಕೂತಿರೋರು. ಫಾರ್ ಎಕ್ಸಾಂಪಲ್ ತುಂಬಾ ಜನ ಬಂದು ಹೋದ್ರಲ್ವಾ, ಕರುಣ್ ನಾಯರ್ ಆಗಿರ್ಬೋದು, ಸದ್ಯಕ್ಕೆ ಧ್ರುವ್ ಜುರೇಲ್ ಆಗಿರ್ಬೋದು, ಇನ್ನೂ ಒಂದ್ 2-3 ಜನ ಪ್ಲೇಯರ್ಸ್ ಇದಾರೆ. 2-3 ಜನ ಅಂತಲ್ಲ, ತುಂಬಾ ಜನ ಪ್ಲೇಯರ್ಸ್ ಇದಾರೆ. ಅವ್ರಿಗೆ ಹೆಂಗಂತ ಹೇಳಿದ್ರೆ ಚಾನ್ಸಸ್ ಸಿಗುತ್ತೆ ಬಿಕಾಸ್ ಆಫ್ ಎಕ್ಸ್ಪೀರಿಯನ್ಸ್ಡ್. ಸೊ ಅವ್ರ ಮಧ್ಯೆ ಹೋಗಿ ಅಲ್ಲಿ ಆಡಕ್ ಚಾನ್ಸ್ ಸಿಕ್ಕಿರಲ್ಲ. ನೀವು ಇದನ್ನ ಹೆಂಗ್ ಅನಾಲಿಸಿಸ್ ಮಾಡಿ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಇವಾಗ ವಿರಾಟ್ ಕೊಹ್ಲಿ ಇದೆ ರೆಕಾರ್ಡ್ಸ್ ತಗೊಂಡ್ರೆ 5 ವರ್ಷದಿಂದ ಆವರೇಜ್ 30 ಕ್ರಾಸ್ ಆಗಿಲ್ಲ. ಸೊ ಇಲ್ಲಿ 5 ವರ್ಷದಿಂದ ಅವ್ರಿಗೇನೆ ಚಾನ್ಸ್ ಕೊಡ್ತಿದಾರಲ್ವಾ, ಅದೇ 5 ವರ್ಷದಿಂದ ಕೊಡ್ತಿರೋ ಚಾನ್ಸ್ ಯಾವ್ದೋ ಒಂದು ಯಂಗ್ಸ್ಟರ್ ಕೊಟ್ಟಿದ್ರೆ ಆವರೇಜ್ ಅಟ್ ಲೀಸ್ಟ್ 40-50 ಇಟ್ಕೊಂತಿದ್ರು ಪಕ್ಕ ಇದಂತೂ. ಸೊ ಇಲ್ಲಿ ಎಕ್ಸ್ಪೀರಿಯನ್ಸ್ ನ ಕೌಂಟ್ ಮಾಡ್ತಿದ್ದಾರೆ, ಹಳೆ ಪ್ಲೇಯರ್ಸ್, ಹಳೆ ಮ್ಯಾಚ್ ವಿನ್ನರ್ಸ್ ಅಂತ ಕೌಂಟ್ ಮಾಡ್ತಿದ್ದಾರೆ. ಮಾಡ್ಲಿ, ಪರವಾಗಿಲ್ಲ, ಬಟ್ ಮಾಡ್ಲಿ, ಯಾವುದೇ ಟೂರ್ನಮೆಂಟ್ ಇರ್ಲಿ ಏನೇ ಇರ್ಲಿ, ನೀವು ಫಸ್ಟ್ ರಣಜಿನ ಆಡ್ಬೇಕು. ನಿಮ್ಗೆ ಬ್ರೇಕ್ ಇದ್ದಾಗ ರಣಜಿನ ಆಡ್ಲೇಬೇಕು ನೀವು. ಯಾಕಂತ ಹೇಳಿದ್ರೆ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಇಂಡಿಯನ್ ಆರ್ಮಿ ಆಯ್ತಾ, ಇಂಡಿಯನ್ ಆರ್ಮಿಯಲ್ಲಿ ಹೆಂಗ್ ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ ದೇ ಆರ್ ವರ್ಕಿಂಗ್ ಫಾರ್ ಸ್ಯಾಲ್ರಿ. ಅದು ನಿಜ. ಅವ್ರ ಫ್ಯಾಮಿಲಿನೆಲ್ಲ ಬಿಟ್ಟು ಅಲ್ಲೆಲ್ಲ ಹೋಗಿರ್ತಾರೆ. ಬರೀ ರಜಾ ಇದ್ದಾಗ ಮಾತ್ರ ಮನೆಗೆ ಬರ್ತಾರೆ, ಬಿಟ್ರೆ ಮಿಕ್ಕಿ ಟೈಮ್ ಎಲ್ಲ ಕೆಲಸ ಮಾಡ್ತಾರೆ, ಹೌದಾ? ಬಟ್ ಕ್ರಿಕೆಟ್ ಕೂಡ ಒಂದು ಇಂಡಿಯಾಗೋಸ್ಕರ, ಕಂಟ್ರಿಗೋಸ್ಕರ ಆಡೋದೆ. ಸೊ ನಿಮ್ಗೆ ಇಂಟರ್ನ್ಯಾಷನಲ್ ಗೇಮ್ಸ್ ಇದ್ದಾಗ ಮಾತ್ರ ಗೇಮು, ಮಿಕ್ಕಿ ಟೈಮ್ ಎಲ್ಲ ಆ ಕಂಟ್ರಿ ಈ ಕಂಟ್ರಿ ಹೋಗಿ ಎಂಜಾಯ್ ಮಾಡ್ಕೊಂತ ಇರಿ ಅಂದ್ರೆ ಹೆಂಗಿರುತ್ತೆ? ಸೊ ಅದಕ್ಕೇನೆ ನಾವು ಕ್ರಿಕೆಟ್ ಅನ್ನು ಕೂಡ ವರ್ಕ್ ಲೈಫ್ ಬ್ಯಾಲೆನ್ಸ್ ಹೆಂಗ್ ಆಗುತ್ತಲ್ಲ, ಇವಾಗ ಖಾಸಗಿ ಕಂಪನಿಗಳಲ್ಲಾಗಿರ್ಲಿ, ಆರ್ಮಿಗಳಾಗ್ಲಿ, ಹೆಂಗ್ ಕಂಟ್ರಿಗೋಸ್ಕರ ವರ್ಕ್ ಮಾಡ್ತಾರ ಹಂಗೆ ಇರ್ಬೇಕು. ಲೀವ್ ಸಿಸ್ಟಮ್ ತರಾನೇ ಇರ್ಬೇಕು. ನಿಮ್ಗೆ ಮ್ಯಾಚಸ್ ಇಂಟರ್ನ್ಯಾಷನಲ್ ಇಲ್ಲ ಅಂತ ಹೇಳಿದ್ರು ದಟ್ ಪರ್ಟಿಕ್ಯುಲರ್ ಪ್ಲೇಯರ್ ಶುಡ್ ಬಿ ಅಸೈನ್ ಟು ಸಮ್ ರಣಜಿ ಗೇಮ್. ಲೀವ್ ಅಪ್ಲೈ ಮಾಡ್ಕೊಂಡು ಲೀವ್ ತಗೊಬೇಕು. ಇಲ್ಲ ಅಂತ ಹೇಳಿದ್ರೆ ಕ್ಯಾಶುವಲ್ ಲೀವ್ಸ್, ಸಿಕ್ ಲೀವ್ಸ್, ಇಲ್ಲ ಪರ್ಸನಲ್ ಲೀವ್ಸ್, ಈ ತರ ಅವ್ರ ಲೀವ್ಸ್ ಗಳ ತರ ಕೊಡ್ಬೇಕು. ಬಿಟ್ರೆ ಮಿಕ್ಕಿದ ಟೈಮ್ ಎಲ್ಲ ಅವ್ರು ಕ್ರಿಕೆಟ್ ಆಡ್ಬೇಕು. ಬಿಕಾಸ್ ದೇ ಆರ್ ಗೆಟಿಂಗ್ ಪೇಡ್ ಅಲ್ವಾ, ಅಷ್ಟು ಕೋಟಿ ಕೋಟಿ ಕೊಡ್ತಿದಾರೆ ಅಂತ ಹೇಳಿದ್ರೆ ದೇ ಶುಡ್ ಪ್ಲೇ ಫಾರ್ ಅ ಕಂಟ್ರಿ. ಸೊ ಇಲ್ಲಿ ಎಸ್ಪೆಷಲಿ ರಣಜಿ ಏನಕ್ಕೆ ಆಡ್ಬೇಕು ಅಂತ ಹೇಳ್ತಿದೀವಿ ಅಂತ ಹೇಳಿದ್ರೆ ದಟ್ ವಿಲ್ ಇಂಪ್ರೂವೈಸ್. ನಾಳೆ ದಿನ ನಿಮ್ ಬೇರೆ ಕಡೆ ಹೋಗಿ ಪಿಚ್ ನ ಜಡ್ಜ್ ಮಾಡಕ್ ಆಗ್ತಿಲ್ಲ, ಅದಿಲ್ಲ ಇದಿಲ್ಲ ಆಗ್ತಿಲ್ಲ ಅಂತ ಹೇಳಿದ್ರೆ ಯು ಆರ್ ಆ ಗೇಮ್ ನ ಗ್ಯಾಪ್ ಮಾಡ್ತಿದ್ದೀರಾ ನೀವು. ಒಂದ್ ಮಂತ್ ಆಡ್ತೀರಾ, ಒಂದ್ ಮಂತ್ ಗ್ಯಾಪ್ ತಗೊಂತೀರಾ, ಇನ್ನೊಂದು ಇಂಟರ್ನ್ಯಾಷನಲ್ ಗೇಮ್ಗೋಸ್ಕರ ವೇಟ್ ಮಾಡ್ತೀರಾ ಅಲ್ವಾ? ಸೊ ಅದು ಆಗ್ಬಾರ್ದು. ರಣಜಿ ಹೋಗಿ ಆಡ್ಬೇಕು, ಪ್ರಾಕ್ಟೀಸ್ ಮಾಡ್ಕೊಬೇಕು. ಅವಾಗ ಯಾರು ನಿಮ್ ಕ್ವಶನ್ ಮಾಡಲ್ಲ. ಎಕ್ಸ್ಪೀರಿಯನ್ಸ್ ಪ್ಲೇಯರು ಅದಕ್ಕೆ ಸೆಲೆಕ್ಟ್ ಮಾಡಿದಾರೆ ಅಂತ ಯಾರು ಹೇಳಲ್ಲ. ಹಿ ಈಸ್ ಅವೈಲೇಬಲ್. ನಾವು ನೋಡ್ತಾ ಇದ್ದೀವಿ ರಣಜಿ ಸ್ಕೋರ್ ಹೊಡಿತಿದಾರೆ, ಅದಕ್ಕೆ ಇಲ್ಲಿ ಸೆಲೆಕ್ಟ್ ಆಗ್ತಿದಾರೆ ಅಂತ. ದಟ್ಸ್ ಹೌ ದ ಸೆಲೆಕ್ಷನ್ ಶುಡ್ ಹ್ಯಾಪನ್ ಅಂತ ಹೇಳೋದಿಲ್ಲಿ. ಯಾರೋ ಹಳೆ ಪ್ಲೇಯರು ಚೆನ್ನಾಗಿ ಆಡ್ತಿದ್ರು, ಎಕ್ಸ್ಪೀರಿಯನ್ಸ್ ಇತ್ತು ಅಂತ ಹೋಗಿ ಆಡ್ಸೋದು. ಎಕ್ಸ್ಪೀರಿಯನ್ಸ್ ಡೆಫಿನೆಟ್ಲಿ ಬೇಕಾಯ್ತು. ಎಕ್ಸ್ಪೀರಿಯನ್ಸ್ ಏನಕ್ಕೆ ಬೇಕು ಅಂತ ಹೇಳಿದ್ರೆ ಸಡನ್ ಆಗಿ ಒಬ್ಬ ಪ್ಲೇಯರ್ಗೆ ಡೈರೆಕ್ಟ್ ಆಗಿ ಹೋಗಿ ಆನ್ ಸ್ಪಾಟ್ ಪರ್ಫಾರ್ಮ್ ಮಾಡಕ್ ಕಷ್ಟ ಆಗುತ್ತೆ ಅಂಟಿಲ್ ಅಂಡ್ ಅನ್ಲಿಸ್ ಹಿ ಹ್ಯಾಸ್ ಸಮ್ ಎಕ್ಸ್ಪೀರಿಯನ್ಸ್ ಅಲ್ವಾ? ಸೊ ಎಕ್ಸ್ಪೀರಿಯನ್ಸ್ ಬೇಕು. ಎಕ್ಸ್ಪೀರಿಯನ್ಸ್ ಇರ್ಲಿ ಗುರು, ನೀವು ಹೋಗಿ ರಣಜಿ ಆಡಿ ಅಂತ ಹೇಳ್ತಾರೆ ಅಷ್ಟೇ. ಎಕ್ಸ್ಪೀರಿಯನ್ಸ್ ಪ್ಲೇಯರ್ನೇ ಸೆಲೆಕ್ಟ್ ಮಾಡೋಣ, ಬಟ್ ಹೋಗಿ ರಣಜಿ ಆಡಿ. ಯಾಕಂದ್ರೆ ಟಚ್ ಅಲ್ಲಿ ಇರ್ತೀರಾ ನೀವು, ಬ್ರೇಕ್ ಸಿಗುತ್ತೆ ನಿಮ್ಗೆ. ಯಾವಾಗ ಲೀವ್ ಬೇಕೋ ಅವಾಗ ತಗೊಳ್ಳಿ, ಇಲ್ಲ ಹಾಲಿಡೇ ತಗೊಳ್ಳಿ, ಆ ಟೈಮಲ್ಲಿ ಬ್ರೇಕ್ ತಗೊಳ್ಳಿ. ಅದ್ ಬಿಟ್ಟು ನಾನು ರಣಜಿ ಆಡಲ್ಲ, ನಾನು ಬ್ರಾಂಡೆಡ್ ಪ್ಲೇಯರ್ ಅಂತ ಕೂತ್ಕೊಂಡ್ರೆ ಕಂಟ್ರಿ ಹೆಸರಾಳಾಗುತ್ತೆ ಬೇರೆ ಕಡೆ ಎಲ್ಲ ಸೋತಿ. ಸೊ ನನ್ಗೆ ಇದು ಅನ್ಸಿದ್ದು. ಸೊ ವಿರಾಟ್ ಮತ್ತೆ ರೋಹಿತ್ ಎಸ್ಪೆಷಲಿ ಮೆನ್ಷನ್ ಮಾಡ್ತಿರೋದು ಇವ್ರಿಬ್ರ ಹೆಸರು. ಬಿಕಾಸ್ ಪರ್ಫಾರ್ಮೆನ್ಸ್ ಬರ್ತಿಲ್ಲ ಅಲ್ವಾ, ಪರ್ಫಾರ್ಮೆನ್ಸ್ ಬರ್ತಿಲ್ಲ ಅಂದ ತಕ್ಷಣ ಮಾತಾಡೋದೇನೆ. ಸೊ ಯು ಕಾಂಟ್ ವೇಟ್, ಬಿಕಾಸ್ ಯಂಗ್ಸ್ಟರ್ಸ್ ಇದಾರೆ, ಅವ್ರಿಗೂ ಚಾನ್ಸ್ ಸಿಗ್ಬೇಕು. ಸೊ ಈ ಬೇಸ್ ಮೇಲೆ ತುಂಬಾ ಕ್ವಶನ್ಸ್ ಗಳು ರೈಸ್ ಆಗ್ತಿದೆ, ರಿಟೈರ್ಮೆಂಟ್ ಕೊಡ್ತಾರ ಹಂಗೆ ಹಿಂಗೆ ಅಂತ. ಆಮೇಲೆ ಇನ್ನ ರೋಹಿತ್ ಶರ್ಮಾದ ಇಂಟರ್ವ್ಯೂ ಒಂದ್ ಸ್ವಲ್ಪ ಕಾಂಟ್ರವರ್ಸಿ ಆಗಿದೆ. ಸೊ ಅದ್ರ ಬಗ್ಗೆ ನಾನು ಜಾಸ್ತಿ ಮಾತಾಡಕ್ ಹೋಗಲ್ಲ, ಅದು ಟ್ರೂತ್ ಇರ್ಬೋದು, ಏನೋ ಇರ್ಬೋದು. ಇನ್ನೊಂದು ವಿರಾಟ್ ಅಷ್ಟೇ ಸೈಲೆಂಟ್ ಆಗಿದ್ದಾರೆ, ಅವ್ರೇನು ಮಾಡ್ತಿಲ್ಲ. ಬಟ್ ತುಂಬಾ ಕ್ರಿಕೆಟರ್ಸ್ ಕ್ವಶನ್ಸ್ ರೈಸ್ ಮಾಡ್ತಿದ್ದಾರೆ, ಇಂಡಿಯಾದವ್ರು ಯಾಕೆ ಅಡ್ಡು ಎಕ್ಸ್ಪೀರಿಯನ್ಸ್ ಪ್ಲೇಯರ್ಸ್ ಎಲ್ಲ ಯಾಕೆ ರಣಜಿ ಆಡ್ತಿಲ್ಲ ಹಂಗೆ ಹಿಂಗೆ ಅಂತ. ಅದು ಜೆನ್ಯೂನ್ ಆಗೇ ಇದೆ ಕ್ವಶನ್ ಅಂತ ಹೇಳ್ಬೋದು. ಇದು ಬಿಟ್ರೆ ಮಿಕ್ಕಿದವ್ರು ರಿಟೈರ್ಮೆಂಟ್ ಆಗಿ ಕೊಡ್ತಾರೋ ಇಲ್ವೋ ಅದೆಲ್ಲ ಏನು ಇಲ್ಲ, ಅದೆಲ್ಲ ರೂಮರ್ಸೇನೆ. ರೋಹಿತ್ ಕನ್ಫರ್ಮ್ ಮಾಡಿರೋ ಪ್ರಕಾರ ರಿಟೈರ್ಮೆಂಟ್ ಪ್ಲಾನ್ಸ್ ಇಲ್ಲ ಸದ್ಯಕ್ಕೆ. ಸೊ ನೋಡೋಣ, ಏನೇ ಆಗ್ಲಿ, ಯಾವುದೇ ರೀತಿ ಬೆಳವಣಿಗೆ ಆಗ್ಲಿ, ಎಲ್ಲಾರ್ಗು ಅವಕಾಶಗಳು ಸಿಗ್ಬೇಕು, ಒಳ್ಳೊಳ್ಳೆ ಪ್ಲೇಯರ್ಸ್ ಬರ್ಬೇಕು. ಸೊ ನೋಡೋಣ ಯಾವ ತರ ಮಾಡ್ತಾರೆ, ಏನ್ ಸೆಲೆಕ್ಷನ್ ಇದೆ ಅಂತ. ಯಾಕಂತ ಹೇಳಿದ್ರೆ ಈಗ ನೆಕ್ಸ್ಟ್ ಬರ್ತಿರೋದು ಇಂಗ್ಲೆಂಡ್ ಜೊತೆ ಮ್ಯಾಚಸ್ಗಳು. ಅದೆಲ್ಲ ಯಾವ್ಯಾವ ತರ, ಅದೆಲ್ಲ ODI ಮತ್ತೆ T20 ಗೇಮ್ಸ್ ಇರೋದು. ನೋಡೋಣ, ಅದ್ರ ಅಪ್ಡೇಟ್ ಬಂದಾಗ ನಿಮ್ಗೆಲ್ರಿಗೂ ತಿಳಿಸ್ತೀನಿ. ಸೊ ಇದಾಗಿತ್ತು ಈ ವಿಡಿಯೋದು ಸಣ್ಣದೊಂದು ಅನಾಲಿಸಿಸ್ ಆಗಿರ್ಲಿ, ಏನೋ ಮಾತುಕತೆ ಆಗಿರ್ಲಿ ಅದ್ರ ಬಗ್ಗೆ.
ಸೊ ಹಾಗೆ ಬನ್ನಿ ಸಿಗೋಣ ನೆಕ್ಸ್ಟ್ ಇನ್ನೊಂದು ಅಪ್ಡೇಟ್ ಜೊತೆ ಬರ್ತೀನಿ. ಅಲ್ಲಿ ತನಕ ಎಲ್ಲರೂ ಟೇಕ್ ಕೇರ್. ಬಾಯ್.